ಇವನೇ ಮಾಡ್ತಾ ಇದ್ದಾನೆ ತಡಿಯಪ್ಪ ಇವಾಗ ಕಾಲು. ಹಲೋ, ಹೇಳೋ. ಹೋಗ್ರು, ಬರ್ತಾ ಇದೀನಿ. ಬರಲ್ಲ ಬೇಡವಾ? ಬರ್ತೀನಿ ಗುರು, ಇನ್ನೊಂದು 30 ನಿಮಿಷ. ಫ್ಲಾಶ್ ಬ್ಯಾಕ್. ಏನಾಯ್ತು ಅಂದ್ರೆ, ನಮ್ಮ ಫ್ರೆಂಡ್ ಧೀರಜ್ ಅಂತ ಹೇಳಿ ಒಬ್ನು ಹೊಸದು ಕ್ರ್ಯಾಂಕ್ ಬ್ರೇಕ್ ಪ್ಯಾಡ್ ಆರ್ಡರ್ ಮಾಡಿದ್ದ, ರ್ಯಾಂಕ್ 1 ಪರ್ಫಾರ್ಮೆನ್ಸ್. ಸೊ ಇಟ್ಸ್ ಬೇಸಿಕಲಿ ಅದು ಆರ್ಗ್ಯಾನಿಕ್ ಬ್ರೇಕ್ ಪ್ಯಾಡ್ಸ್ ಅಂತ ಹೇಳಿದಾನೆ. A few moments later. ಸೊ ಬೇಸಿಕಲಿ ಏನಂದ್ರೆ, ಟ್ರಯಂಫ್ ಸ್ಕ್ಯಾಮ್ಲರ್ ತಗೊಂಡು ನನ್ನ ಫ್ರೆಂಡು ಈಗ ಆಲ್ಮೋಸ್ಟ್ ಒಂದು 4000 ಕಿಲೋಮೀಟರ್ ಕಂಪ್ಲೀಟ್ ಆಗಿರ್ಬೇಕು. ಅವ್ನು ಆಲ್ರೆಡಿ ಬ್ರೇಕ್ ಪ್ಯಾಡ್ ಹೋಗಿದೆ ಅಂತ ಇದ್ದಾನೆ. ನಾನು ಈ ತರ ಇಶ್ಯೂನ ಮೊದ್ಲು ನೋಡಿದ್ದೀನಿ. ನನ್ನ ಇನ್ನೊಂದು ಫ್ರೆಂಡ್ ಹತ್ರ ಸ್ಪೀಡ್ T4 ಇದೆ, ಟ್ರಯಂಫ್. ಅದರಲ್ಲೂ ಆಲ್ರೆಡಿ ಅವನು ಬ್ರೇಕ್ ಪ್ಯಾಡ್ ಚೇಂಜ್ ಆಗಿದೆ. ಅದು ಗಾಡಿ ಜಾಸ್ತಿ ನೋಡಿಲ್ಲ, ಅವ್ನು 3500 ಚೇಂಜ್ ಮಾಡ್ತಿದ್ದಾನೆ. ಸೊ ಯಾವ್ದಾದ್ರು ಟ್ರಯಂಫ್ ಓನರ್ಸ್ ಈ ತರ ಇಶ್ಯೂಸ್ ಫೇಸ್ ಮಾಡಿದ್ರೆ ಅದಕ್ಕೆ ಏನ್ ರೀಸನ್ ಅಂತ ಗೊತ್ತಾಗ್ಬೋದಾ? ಕಮೆಂಟ್ ಮಾಡಿ ಕೆಳಗೆ. 2 hours later. ಫೈನಲಿ ಗಾಡಿ ಕೋಲ್ಡ್ ಸ್ಟಾರ್ಟ್ ಗಿಡು. ಸೊ ಸಿರಾಮಿಕ್ ಬ್ರೇಕ್ ಪ್ಯಾಡ್ಸ್ ಬ್ಯಾಗ್ ಅಲ್ಲಿ ಇದೆ. ಸಾರಿ, ನಾನು ಪ್ರೀವಿಯಸ್ಲಿ ಆರ್ಗ್ಯಾನಿಕ್ ಅಂತ ಹೇಳಿದ್ದೆ, ಬಟ್ ಇದು ಕ್ರ್ಯಾಂಕ್ 1 ಸಿರಾಮಿಕ್. ನೀವು ನೋಡ್ಬೋದು. ಬೇಸಿಕಲಿ ದಿಸ್ ಈಸ್ ಫಾರ್ ಟ್ರಯಂಫ್ ಸ್ಕ್ಯಾಮ್ಲರ್ 400X. ಪ್ರೈಸ್ ಬಂದ್ಬಿಟ್ಟು 1240. ಇದನ್ನ ಆರ್ಡರ್ ಮಾಡೋದು bikestarglobal.com ವೆಬ್ಸೈಟ್ ಅಲ್ಲಿ. ಹಾಯ್ ಹೇಳೋ ಕ್ಯಾಮ್ರಾದಲ್ಲಿ. ಸೊ ಇವಾಗ ನಾವು ಮುಂದೆ ಶೋರೂಮ್ ಅಂತ ಹೋಗಲ್ಲ, ಮೆಕ್ಯಾನಿಕ್ ಕಡೆ ಹೋಗಿ ಇದನ್ನ ಚೇಂಜ್ ಮಾಡಿಸ್ತೀವಿ.